ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಪ್ರೊಫೆಸರ್ ದೊಡ್ಡಬಸಪ್ಪ ಹುಡೇದಗಡ್ಡಿ. ಸಾಹಿತ್ಯ ಸಂಗಮ ಚಾನಲ್ಗೆ ತಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ನೇಹಿತರೆ, ನಾನು ಕಳೆದ ಒಂದು ಅವಧಿಯೊಳಗೆ ಭಾರತೀಯ ಕಾವ್ಯಮೀಮಾಂಸೆಯನ್ನು ಕುರಿತು ಚರ್ಚೆಯನ್ನು ಮಾಡಿದ್ವಿ. ಒಂದು ಅವಧಿಯಲ್ಲಿ ಕಾವ್ಯದ ಸ್ವರೂಪ ಮತ್ತು ಲಕ್ಷಣಗಳನ್ನು ಕುರಿತು ಚರ್ಚೆ ಮಾಡಿದ್ವಿ. ಮತ್ತು ಇನ್ನೊಂದು ಅವಧಿಯೊಳಗೆ ಕಾವ್ಯ ಪ್ರಯೋಜನಗಳನ್ನು ಕುರಿತು ಚರ್ಚೆಯನ್ನು ಮಾಡಿದ್ವಿ. ಇವತ್ತು ನಾನು ಅದೇ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಬರುವಂತಹ ಒಂದು ರಸಪ್ರಸ್ಥಾನವನ್ನು ಕುರಿತು ಅಥವಾ ರಸ ಸಿದ್ಧಾಂತವನ್ನು ಕುರಿತು ಚರ್ಚೆ ಮಾಡಬೇಕಂತ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಆತ್ಮೀಯರೇ, ಈ ರಸಪ್ರಸ್ಥಾನ ಅಥವಾ ರಸ ಸಿದ್ಧಾಂತ ಅನ್ನುವಂಥದ್ದು ನಮ್ಮ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಅತ್ಯಂತ ಪ್ರಾಚೀನವೂ ಮತ್ತು ಅತ್ಯಂತ ಪ್ರಮುಖವೂ ಆಗಿರುವಂತಹ ಒಂದು ಪ್ರಸ್ಥಾನ ಆಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ 4 ರೀತಿಯ ಪ್ರಸ್ಥಾನಗಳು ಬರ್ತವೆ. 4 ರೀತಿಯ ಪ್ರಸ್ಥಾನಗಳು ಯಾವಪ್ಪ ಅಂತಂದರೆ ಅಲಂಕಾರ ಪ್ರಸ್ಥಾನ, ರೀತಿ ಪ್ರಸ್ಥಾನ, ರಸ ಪ್ರಸ್ಥಾನ, ಧ್ವನಿ ಪ್ರಸ್ಥಾನ. ಹೀಗೆ 4 ರೀತಿಯ ಪ್ರಸ್ಥಾನಗಳು ಬರ್ತವೆ. ಈ 4 ಪ್ರಸ್ಥಾನಗಳಲ್ಲಿ ಅತ್ಯಂತ ಪ್ರಮುಖವೂ ಪ್ರಾಚೀನವೂ ಆಗಿರುವಂತಹ ಪ್ರಸ್ಥಾನ ಅಂದರೆ ರಸಪ್ರಸ್ಥಾನ. ಯಾಕಂದರೆ ಈ ರಸಪ್ರಸ್ಥಾನ ಅನ್ನುವಂಥದ್ದು ಅಥವಾ ರಸ ಸಿದ್ಧಾಂತ ಅನ್ನುವಂಥದ್ದು ನಾವು ಭರತನ ನಾಟ್ಯಶಾಸ್ತ್ರದಲ್ಲಿ ನಾವು ನೋಡ್ತೀವಿ. ನಾಟ್ಯ ಕಲೆಗೆ ಸಂಬಂಧಿಸಿರ್ತಕ್ಕಂತಹ ಆ ಭರತನ ನಾಟ್ಯಶಾಸ್ತ್ರ ಅನ್ನುವಂಥದ್ದು ಒಂದು ಸಂಸ್ಕೃತ ಕೃತಿ. ಅದು ಆ ನಾಟ್ಯ ಕಲೆಯನ್ನು ಕುರಿತು ಹೇಳುವಂಥ ಒಂದು ಕೃತಿ. ಅದು ಆ ಕೃತಿಯೊಳಗೆ ಭರತ ಏನು ಹೇಳ್ತಾನೆ ಅಂತಂದರೆ ರಸ ಹೇಗೆ ಉಂಟಾಗ್ತದೆ ಅನ್ನುವಂಥದ್ದು. ಆ ನಾಟಕ ಕಲೆಗೆ ಅನ್ವಯಿಸಿ ಅವನು ಹೇಳಿದ್ದಾನೆ ರಸ ಹೇಗೆ ಉಂಟಾಗ್ತದೆ ಅದನ್ನು ನಾವು ಇಲ್ಲಿ ಕಾವ್ಯಕ್ಕೂ ಸಹಿತ ಅನ್ವಯ ಮಾಡಿಕೊಳ್ಬಹುದು. ಹೀಗಾಗಿ ಈ ರಸ ಪ್ರಸ್ಥಾನ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು. ಯಾಕೆ ಅಂತಂದರೆ ಕಾವ್ಯದ ಪರಮ ಗುರಿ ರಸಾನುಭವ ಅನ್ನುವಂಥದ್ದು ನಾವು ಈಗಾಗಲೇ ಕಳೆದ 1-2 ಅವಧಿಯಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ. ಈ ಕಾವ್ಯದ ಮೂಲ ಉದ್ದೇಶ ರಸಾನುಭವ, ರಸಾನುಭೂತಿ ಅನ್ನುವಂಥದ್ದು. ಈಗ ರಸಾನುಭೂತಿ ಇಲ್ಲದೇ ಇದ್ದರೆ ಕಾವ್ಯ ಪ್ರಯೋಜನ ಆಗೋದಿಲ್ಲ. ಕಾವ್ಯದ 10 ಪ್ರಯೋಜನಗಳನ್ನು ಹೇಳಿದಾಗ ಅದರಲ್ಲಿ ಪರಮ ಗುರಿ ಅಂದರೆ ರಸಾನುಭವ ಅನ್ನುವಂಥದ್ದನ್ನು ನಾವು ಈಗಾಗಲೇ ನೋಡಿದ್ದೀವಿ. ಅದಕ್ಕೆ ಇಲ್ಲಿ ಒಂದು ವಾಕ್ಯ ಬರ್ತದೆ, ವಿಶ್ವನಾಥನ ಒಂದು ಪ್ರಸಿದ್ಧವಾದಂಥ ವಾಕ್ಯ ಬರ್ತದೆ. ಏನದು ಅಂತಂದರೆ ವಾಕ್ಯಂ ರಸಾತ್ಮಕಂ ಕಾವ್ಯಂ. ರಸಾತ್ಮಕವಾದಂಥ ಕಾವ್ಯಗಳಿಂದ ಕೂಡಿರುವಂಥದ್ದೇ ಕಾವ್ಯ. ಈ ವಾಕ್ಯವನ್ನು ಗಮನಿಸಿದರೆ ನಮಗನಿಸ್ತದೆ ರಸ ಅನ್ನೋದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಕಾವ್ಯದಲ್ಲಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಹಾಗಾದರೆ ಸ್ನೇಹಿತರೆ, ಈ ರಸ ಅಂದರೆ ಏನು? ರಸ ಅನ್ನುವ ಪದ ಬಹಳ ಪ್ರಾಚೀನವಾಗಿರುವಂಥದ್ದು. ಇದು ವೇದಗಳ ಕಾಲದಲ್ಲಿ ಋಗ್ವೇದದಲ್ಲಿ ಬಳಕೆ ಆಗಿರುವಂತಹ ಪದ ಇದು ರಸ ಅನ್ನೋದು. ಈ ರಸ ಅನ್ನುವಂಥದ್ದು ಸಂಸ್ಕೃತದ ಅರ್ಷ್ ಎಂಬ ಧಾತುವಿನಿಂದ ಬಂದಿರುವಂಥದ್ದು. ಅರ್ಷ್ ಅನ್ನುವಂಥ ಧಾತು. ಅರ್ಷ್ ಅಂತಂದರೆ ಆಸ್ವಾದ, ಆಸ್ವಾದ. ಮತ್ತು ಇನ್ನೊಂದು ಅರ್ಥ ಏನಪ್ಪ ಅಂದರೆ ಆರ್ದ್ರ. ನೋಡಿ, ಆಸ್ವಾದ್ಯ ಯೋಗ್ಯವಾಗಿರುವಂಥದ್ದು, ಮನಸ್ಸನ್ನು ಆರ್ದ್ರಗೊಳಿಸುವಂಥದ್ದು ಯಾವುದೋ ಅದು ರಸ. ಇಲ್ಲಿ ನಾವು ಕಾವ್ಯದಲ್ಲಿ ಕಾವ್ಯವನ್ನು ಓದಿದಾಗ, ಆಸ್ವಾದಿಸಿದಾಗ ನಮ್ಮ ಮನಸ್ಸನ್ನು ಆರ್ದ್ರಗೊಳಿಸ್ತದೆ ಕಾವ್ಯ, ನಮಗೆ ರಸಾನುಭೂತಿಯನ್ನು ನೀಡ್ತದೆ ಕಾವ್ಯ. ಹೀಗಾಗಿ ರಸಪ್ರಸ್ಥಾನ ಅನ್ನುವಂಥದ್ದು ಕಾವ್ಯ ಮೀಮಾಂಸೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಸ್ನೇಹಿತರೆ. ಹಾಗಾದರೆ ಈ ರಸಾನುಭವ ಹೇಗೆ ಆಗ್ತದೆ ಅನ್ನುವಂಥ ಒಂದು ಪ್ರಸಂಗಕ್ಕೆ ನಾವು ಬರುವುದಾದರೆ, ಈ ರಸಾನುಭವ ಎನ್ನುವುದು ಅವರವರ ಯೋಗ್ಯತೆ, ಸಿದ್ಧತೆ ಹಾಗೂ ದೃಷ್ಟಿಗಳನ್ನು ಅವಲಂಬಿಸಿರುತ್ತದೆ. ತೀನಂ ಶ್ರೀಕಂಠಯ್ಯನವರು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಇದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಏನು, ರಸಾನುಭೂತಿ ಅನ್ನೋದು ಎಲ್ಲರಿಗೂ ಒಂದೇ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರವರ ತಿಳುವಳಿಕೆ, ಅವರವರ ಮಾನಸಿಕ ಸಿದ್ಧತೆ,
ಇನ್ನು ಅವರವರ ದೃಷ್ಟಿಕೋನ, ಹೀಗೆ ರಸಾನುಭವ ಅನ್ನುವಂಥದ್ದು ಅವರವರ ಯೋಗ್ಯತೆ, ಸಿದ್ಧತೆ ಹಾಗೂ ದೃಷ್ಟಿಗಳನ್ನು ಅವಲಂಬಿಸಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಸ್ನೇಹಿತರೆ. ಈಗ ಕಾವ್ಯದೊಳಗೆ ರಸಾನುಭೂತಿ, ರಸಾನುಭವವೇ ಮುಖ್ಯ ಆಗಿರುವಂಥದ್ದು. ಸಕಲ ಪ್ರಯೋಜನಗಳಲ್ಲಿ ನೋಡಿ, ಸಕಲ ಪ್ರಯೋಜನಗಳಲ್ಲಿ ಏನು ಪ್ರಮುಖವಾಗಿರುವಂಥದ್ದು ಈ ರಸಾನುಭವ. ರಸಾನುಭವ ಕಾವ್ಯದಿಂದ ನಿರೀಕ್ಷಿಸುವುದು ರಸಾನುಭೂತಿಯೇ ಪ್ರಮುಖವಾದುದು ಅನ್ನುವಂಥದ್ದು. ಹೀಗಾಗಿ ಈ ರಸ ಪ್ರಸ್ಥಾನವನ್ನು ಕುರಿತು ನಾವು ಅಭ್ಯಾಸ ಮಾಡಬೇಕಾಗಿದೆ. ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಸ್ಥಾನ ಇದು. ಇಲ್ಲಿ ನಾವು ಈ ರಸ ಪ್ರಸ್ಥಾನವನ್ನು ನೋಡುವಾಗ ಈ ಭರತನ ನಾಟ್ಯಶಾಸ್ತ್ರದಲ್ಲಿ ಬರುವಂತಹ ಆ ಭರತನ ಒಂದು ರಸ ಸಿದ್ಧಾಂತವನ್ನು ಇಲ್ಲಿ ನೋಡಿ ನಾವು ಮುಂದುವರಿಬೋದು. ರಸ ಸಿದ್ಧಾಂತದ ಬಗ್ಗೆ ನೋಡಿ, ಭರತ ಹೇಳ್ತಾನೆ, ರಸ ಸಿದ್ಧಾಂತಕ್ಕೊಂದು ವ್ಯಾಖ್ಯಾನ ಕೊಡ್ತಾನೆ ಅವನು. ಏನು ಅಂತಂದರೆ, ವಿಭಾವಾನುಭಾವ ವೈಭಿಚಾರಿ ಭಾವ ವಿಭಾವಾನುಭಾವ ವೈಭಿಚಾರಿ ಭಾವ ಸಂಯೋಗಾದ್ ರಸ ನಿಷ್ಪತ್ತಿ ಅಂತ ಹೇಳ್ತಾನೆ. ವಿಭಾವಾನುಭಾವ ವೈಭಿಚಾರಿ ಸಂಯೋಗಾದ್ರ ರಸ ನಿಷ್ಪತ್ತಿ. ಇಲ್ಲಿ ಕೆಲವೊಂದು ಪಾರಿಭಾಷಿಕ ಪದಗಳನ್ನು ಅವನು ಬಳಸ್ತಾನೆ. ಏನಂತಾನ ಅವನು? ವಿಭಾವ, ಅನುಭಾವ, ನೋಡಿ ವಿಭಾವ, ಅನುಭಾವ, ವೈಭಿಚಾರಿ ಭಾವ. ನೋಡ್ರಿ, ವಿಭಾವಾನುಭಾವ ವೈಭಿಚಾರಿ ಸಂಯೋಗಾದ್ರ ರಸ ನಿಷ್ಪತ್ತಿ. ರಸ ಹೆಂಗೆ ಉಂಟಾಗುತ್ತೆ, ರಸ ಹೆಂಗೆ ಉತ್ಪತ್ತಿ ಆಗುತ್ತೆ ಅಂತ ಹೇಳಬೇಕಾದ್ರೆ ಅವನು ಹೇಳ್ತಾನೆ, ವಿಭಾವ, ಅನುಭಾವ, ವೈಭಿಚಾರಿ ಭಾವಗಳ ಸಂಯೋಗದಿಂದ, ಇವು ಕೂಡುವುದರಿಂದ ಏನಾಗುತ್ತೆ, ರಸ ಉಂಟಾಗುತ್ತೆ, ರಸ ಉಂಟಾಗುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಭರತ ಹೇಳ್ತಾನೆ ಸ್ನೇಹಿತರೆ. ಅದಕ್ಕೆ ಇಲ್ಲಿ ಬರುವಂತಹ ಕೆಲವೊಂದು ಏನು ಪಾರಿಭಾಷಿಕ ಪದಗಳನ್ನು ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ನೋಡಿ, ವಿಭಾವಗಳು, ಅನುಭಾವಗಳು, ಸಂಚಾರಿ ಭಾವಗಳು, ಇವುಗಳ ಕೂಡುವಿಕೆಯಿಂದ, ಸಂಯೋಗದಿಂದ ರಸ ನಿಷ್ಪತ್ತಿ ಆಗುತ್ತೆ ಅಂತ ಹೇಳ್ತಾನಲ್ಲ. ಇದನ್ನು ನಾವು ಸಾಮಾನ್ಯ ಅರ್ಥದಲ್ಲಿ ನೋಡೋದಾದರೆ, ಹಲವು ದ್ರವ್ಯಗಳಿಂದ ಕೂಡಿದ ಅನೇಕ ವ್ಯಂಜನಗಳನ್ನು ಅನ್ನಕ್ಕೆ ಕಲಿಸಿಕೊಂಡು ಹೇಗೆ ಊಟ ಬಲ್ಲವರು ಊಟ ಮಾಡುತ್ತಾ ಆಸ್ವಾದಿಸುತ್ತಾರೋ ಹಾಗೆಯೇ ಭಾವ ಅಭಿನಯಗಳಿಂದ ಕೂಡಿದ ಸ್ಥಾಯಿ ಭಾವಗಳನ್ನು ವಿದ್ವಾಂಸರು ಮನಸ್ಸಿನಲ್ಲಿ ಆಸ್ವಾದಿಸುತ್ತಾರೆ ಅನ್ನುವಂಥದ್ದು. ತೀನಂ ಶ್ರೀಕಂಠಯ್ಯನವರು ಈ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಇದನ್ನು ಬರೀತಾರೆ. ಸ್ನೇಹಿತರೆ, ಇಲ್ಲಿ ಏನು ಭರತ ಹೇಳ್ತಾನೆ, ವಿಭಾವಾನುಭಾವ ವೈಭಿಚಾರಿ ಸಂಯೋಗಾದ್ ರಸ ನಿಷ್ಪತ್ತಿ ಅಂತ ಹೇಳ್ತಾನಲ್ಲ, ಇಲ್ಲಿ ಬರುವಂಥ ಒಂದು 3 ಪಾರಿಭಾಷಿಕ ಪದಗಳನ್ನು ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ಭರತ ಒಂದನ್ನು ಬಿಟ್ಟಿದ್ದಾನೆ, ಅವನು ಭಾವ ಅನ್ನುವುದನ್ನು ಬಿಟ್ಟಿದ್ದಾನೆ. ಅವನೇನು ಮಾಡಿದ್ದಾನೆ, ವಿಭಾವ, ಅನುಭಾವ, ವೈಭಿಚಾರಿ ಭಾವ ಅಂತ ಹೇಳಿಬಿಟ್ಟಿದ್ದಾನೆ. ಇಲ್ಲಿ ಭಾವ ಅನ್ನೋ ಪದ ಭರತ ಹೇಳಿರದಿದ್ರೂ ಸಹಿತ ಅದನ್ನು ನಾವು ಭಾವ ಇಲ್ಲದೆ ವಿಭಾವ ಇರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಭಾವ ಅನ್ನುವ ಪದ ಬಹಳ ಪ್ರಮುಖವಾದದ್ದು, ಗಮನಿಸಬೇಕು. ಭರತನ ಸೂತ್ರದಲ್ಲಿ ಇದು ಆದ್ಯಾಹಾರ ಆಗಿದೆ. ಆದ್ಯಾಹಾರ ಅಂತಂದರೆ ಆ ಭರತ ಅದನ್ನು ಕೈ ಬಿಟ್ಟಿದ್ದಾನೆ. ಕೈ ಬಿಟ್ಟಿದ್ದಾನೆ ಅಂದರೆ ಅರ್ಥ ಏನು, ಆ ಸೂತ್ರದಲ್ಲಿ ಇಲ್ಲ. ಅದು ಅಲ್ಲಿ ಇಲ್ಲ ಅಂದ್ರೇನು, ಅದು ಭಾವ ಇದ್ರೇ ವಿಭಾವ ಉಂಟಾಗುತ್ತೆ, ಭಾವದ ಜೊತೆನ ವಿಭಾವ ಕೂಡುತ್ತೆ, ಅದು ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅನ್ನೋ ದೃಷ್ಟಿಯಿಂದ ಭರತ ಏನು ಮಾಡಿರಬೇಕು, ಅದನ್ನು ಆದ್ಯಾಹಾರಗೊಳಿಸಿದ್ದಾನೆ. ಅದಕ್ಕಾಗಿ ಸ್ನೇಹಿತರೆ ನಾವು ಗಮನಿಸಬೇಕು, ಇಲ್ಲಿ ಭಾವ, ವಿಭಾವ, ಅನುಭಾವ, ವೈಭಿಚಾರಿ ಭಾವ ಈ 4 ಪಾರಿಭಾಷಿಕ ಪದಗಳನ್ನು ಕುರಿತು ಮೊದಲು ಚರ್ಚೆ ಮಾಡಬೇಕು. ಈ ಭಾವ, ವಿಭಾವ, ಅನುಭಾವ, ಭಾವ, ವಿಭಾವ, ಅನುಭಾವ, ಸಂಚಾರಿ ಭಾವ ಈ 4 ಸೇರಿದಾಗ ಏನಾಗುತ್ತೆ, ರಸ ಉತ್ಪತ್ತಿಯಾಗುತ್ತೆ ಅನ್ನುವಂಥದ್ದು. ಅದು ಹೇಗೆ ಅನ್ನುವಂಥದ್ದನ್ನು ನಾವು ಒಂದೊಂದಾಗಿ, ಹಾಗಂದ್ರೆ ಏನು ಅನ್ನುವಂಥದ್ದನ್ನು ನಾವು ಇವತ್ತು ಚರ್ಚೆಯನ್ನು ಮಾಡಬೇಕಾಗಿದೆ ಸ್ನೇಹಿತರೆ. ಇಲ್ಲಿ ಭಾವ ಅಂತಂದರೆ ಏನು? ಭಾವ ಅನ್ನುವ ಪದದ ಅರ್ಥ
ಇರುವಿಕೆ ಅಂತ. ಭಾವ ಅನ್ನೋದ್ರ ಅರ್ಥ ಏನಪ್ಪ ಅಂದರೆ ಇರುವಿಕೆ. ಅದನ್ನು ಚಿತ್ತವೃತ್ತಿ ಅಂತ ಕರಿತೀವಿ ನಾವು. ಚಿತ್ತವೃತ್ತಿ ಇದು ಭರತನ ಸೂತ್ರದೊಳಗೆ ಆದ್ಯಾಹಾರ ಆಗಿದೆ. ಆದ್ಯಾಹಾರ ಅಂದರೆ ಭರತ ಇದನ್ನು ಹೇಳಿಲ್ಲ. ಭಾವ ಅಂದರೆ ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಅಂತ ಹೇಳ್ತೀವಿ ನಾವು. ನಮ್ಮೊಳಗೆ ಇರುವಂಥದ್ದು ನಮ್ಮ ಚಿತ್ತವೃತ್ತಿ. ಅದನ್ನು ಇನ್ನೊಂದು ಅರ್ಥದಲ್ಲಿ ಸ್ಥಾಯಿ ಭಾವ ಅಂತಲೂ ನಾವು ಹೇಳ್ಬೋದು. ಸ್ಥಾಯಿ ಅಂದರೆ ಈಗಾಗಲೇ ಇರುವುದು, ಮೂಲ ಪ್ರವೃತ್ತಿ ಅಂತ ನಾವು ತಿಳ್ಕೊಬೋದು. ಈ ಸ್ಥಾಯಿ ಭಾವಗಳು 8, ಇನ್ನು ರಸಗಳು 8. ತದನಂತರ ಮತ್ತೆ ಮತ್ತೊಂದು ಸ್ಥಾಯಿ ಭಾವವನ್ನು ಸೇರಿಸಿ 9 ಸ್ಥಾಯಿ ಭಾವಗಳು, 9 ರಸಗಳು, ಹೀಗೆ ನವರಸಗಳು ಅಂತ ನಾವು ಮಾತಾಡ್ತೀವಿ. ಆದರೆ ಭರತ ಹೇಳಿರೋದು ಮಾತ್ರ 8 ಸ್ಥಾಯಿ ಭಾವಗಳು ಮತ್ತು 8 ರಸಗಳನ್ನು ಹೇಳಿದ್ದಾನೆ. 9ನೇ ರಸದ ಬಗ್ಗೆ ಅದು ಮುಂದಿನ ಬಂದಂಥ ಅಲಂಕಾರಿಕರು ಅದನ್ನು ಚರ್ಚೆ ಮಾಡ್ತಾರೆ, ಸೇರಿಸ್ತಾರೆ ಅದನ್ನು. ಇಲ್ಲಿ ಭಾವ ಅಂದರೆ ಈಗಾಗಲೇ ಹೇಳಿದಾಗೆ ಮೂಲ ಚಿತ್ತವೃತ್ತಿ, ಮೂಲ ಪ್ರವೃತ್ತಿ ಅನ್ನುವಂಥದ್ದು, ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಅಂತ ನಾವು ಇಟ್ಕೋಬೇಕು. ಪ್ರತಿಯೊಬ್ಬರಲ್ಲಿ ಅದು ಇರುವಂಥದ್ದು. ಇದು ಏನು ಭಾವ. ಇನ್ನು ವಿಭಾವ ಅಂತಂದರೆ ನೋಡಿ, ಇದಕ್ಕೆ ಉದಾಹರಣೆ ಕೊಟ್ಟಾಗ ಸ್ಪಷ್ಟ ಆಗುತ್ತೆ. ವಿಭಾವ ಅಂತಂದರೆ ಭಾವ ಕೆರಳಲು ಕಾರಣವಾದಂಥ ಸಂಗತಿ. ಮೊದಲು ಇದನ್ನು ತಿಳ್ಕೊಳ್ಳಿ, ಆಮೇಲೆ ನಾನು ಉದಾಹರಣೆ ಕೊಟ್ಟು ನಿಮಗೆ ಸ್ಪಷ್ಟಪಡಿಸ್ತೀನಿ. ವಿಭಾವ ಅಂತಂದರೆ ಭಾವ ಕೆರಳಲು ಕಾರಣವಾದಂಥ ವಸ್ತು. ಏನು? ಭಾವ ಅಂದರೆ ಚಿತ್ತವೃತ್ತಿ, ಹೌದಾ? ವಿಭಾವ ಅಂತಂದರೆ ಆ ಭಾವ ಕೆರಳಲು ಕಾರಣವಾದಂಥ ವಸ್ತು. ವಸ್ತು ಅಂದರೆ ಅದು ವ್ಯಕ್ತಿ ಇರ್ಬೋದು, ಏನಾದರೂ ಇರ್ಬೋದು. ಇನ್ನು ಅನುಭವ ಅಂದರೆ ವಿಭಾವದ ಕಾರಣದಿಂದಾಗಿ ಭಾವ ಕೆರಳಿದಾಗ ನಡೆಯುವಂತಹ ಆ ಕ್ರಿಯೆ ಏನಿದೆ ನೋಡು, ಆ ಚಟುವಟಿಕೆ ಏನಿದೆಯಲ್ಲ, ಅದು ಏನಪ್ಪ ಅಂದರೆ ಅನುಭಾವ. ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಏನು ಅಂತಂದರೆ, ನೀವು ಸಾಯಂಕಾಲ ಒಂದು ಉದ್ಯಾನವನಕ್ಕೆ ವಾಯುವಿಹಾರಕ್ಕಂತ ಹೋಗಿರ್ತೀರಿ, ವಾಕಿಂಗ್ ಹೋಗಿರ್ತೀರಿ. ಹೋದಂಥ ಸಂದರ್ಭದೊಳಗೆ ನೀವು ಏನೋ ನಿಮ್ಮ ಸ್ನೇಹಿತರೊಡನೆ ಮಾತಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಪೊದೆಯಿಂದ ಒಂದು ದೊಡ್ಡದು ಹಾವು ಏನು ಮಾಡಿಬಿಡುತ್ತೆ, ನಿಮ್ಗೆ ಅಡ್ಡ ಬಂದುಬಿಡ್ತದೆ. ಇದು ಅಡ್ಡ ಬಂದ ತಕ್ಷಣ ಏನಾಗುತ್ತೆ, ನಮಗೆ ಭಯ ಆಗ್ತದೆ, ಗಾಬರಿ ಆಗ್ತದೆ, ಹೌಹಾರಿ ಬಿಡ್ತೀವಿ, ಅಬ್ಬ ಹಾವು ಅಂತ ಹಿಂಜರಿತೀವಿ, ಭಯ ಆಗ್ತದಲ್ಲ. ಹೌದು, ನೋಡಿ, ಇಲ್ಲಿ ಹಾವನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಭಯ ಆಗ್ತದಲ್ಲ, ನಮ್ಮ ಭಾವ ಕೆರಳುತ್ತದೆ. ಚಿತ್ತವೃತ್ತಿ ಅಂತ ಏನು ಹೇಳಿದ್ನೆಲ್ಲ, ಭಾವ ಅಂದರೆ ಬೇಸಿಕ್ ಇನ್ಸ್ಟಿಂಕ್ಟ್ಸ್, ಅದು ಕೆರಳುತ್ತದೆ. ಈ ಭಾವ ಕೆರಳಲಿಕ್ಕೆ ಏನು ಕಾರಣ ಆಯಿತು? ಹಾವು ಕಾರಣ ಆಯಿತು. ಭಾವ ಅಂದರೆ ನಮ್ಮಲ್ಲಿರುವಂಥ ಮೂಲ ಚಿತ್ತವೃತ್ತಿ. ನಮ್ಮಲ್ಲಿರುವಂಥ ಭಾವ ಕೆರಳಲಿಕ್ಕೆ ಕಾರಣ ಆಗಿರೋದು ಆ ಹಾವು. ಇಲ್ಲಿ ಹಾವು ವಿಭಾವ. ಯಾಕೆ? ಭಾವ ಕೆರಳಲು ಕಾರಣವಾಗಿರುವಂಥದ್ದು ಹಾವು, ಅದು ವಿಭಾವ. ಅನುಭಾವ ಅಂತಂದ್ರೆ ನಾವು ಹವ್ವಾರಿ ಹೆದರಿಕೆಯಿಂದ ಚುಟ್ಟನ ಚೀರುವುದಾಗಿರಬಹುದು, ಅಥವಾ ಅಬ್ಬಾ ಹಾವು ಅಂತ ಓಡಿ ಹೋಗೋದಾಗಿರಬಹುದು, ಕೈ ಕಾಲು ತರ ನಡುಗುವಂಥದ್ದಾಗಿರಬಹುದು, ಬೆವರುವುದಾಗಿರಬಹುದು. ಈ ಕ್ರಿಯೆಗಳೇನು ನಡೀತಾವೆ ನೋಡ್ರಿ, ಇವೆಲ್ಲ ಅನುಭಾವಗಳು. ನಿಮಗೆ ಅರ್ಥ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಭಾವ ಅಂದರೆ ಮೂಲ ಚಿತ್ತವೃತ್ತಿ, ಆ ಭಾವ ಕೆರಳಲು ಕಾರಣವಾಗಿರುವಂಥದ್ದು ಅನುಭಾವ ಅಲ್ಲ, ವಿಭಾವ. ಆ ವಿಭಾವ ಕಾರಣದಿಂದಾಗಿ ಭಾವ ಕೆರಳಿದಾಗ ನಡೆಯುವಂತಹ ಕ್ರಿಯೆ ಚಟುವಟಿಕೆ ಏನಿದೆಯಲ್ಲ, ಆ ನಡುಗುವುದು, ಓಡುವುದು, ಬೆವರುವುದು, ಇವೆಲ್ಲ ಏನು ಅನುಭಾವಗಳು. ಇನ್ನೂ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಸ್ನೇಹಿತರೆ. ಮನೆಯಲ್ಲಿ ಒಂದು 4 ವರ್ಷದ್ದು ಅಥವಾ 5 ವರ್ಷದ್ದು ಒಂದು ಮಗು ಇರ್ತದೆ. ತಂದೆ ಪೇಟೆಗೆ ಹೋಗಿರ್ತಾನೆ. ಅವನು ಹೇಳಿ ಹೋಗಿರ್ತಾನೆ, ನಿನಗೆ ಒಂದು ಸುಂದರವಾದಂತಹ ಒಂದು ಬೊಂಬೆಯನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳೋಗಿರ್ತಾನೆ. ಆ ಮಗುವಿಗೆ ಏನು, ಓ ನಮ್ಮಪ್ಪ ಎಲ್ಲಿಗೆ ಹೋಗಿದ್ದಾನೆ, ಪೇಟೆಗೆ ಹೋಗಿದ್ದಾನೆ,
ಬರುವಾಗ ಏನು ಮಾಡ್ತಾನೆ, ಒಂದು ಬೊಂಬೆ ತರ್ತೀನಿ ಅಂತ ಹೇಳಿರ್ತಾನೆ. ಅಂಥದ್ದು ಉತ್ಸಾಹದಿಂದ ಕಾಯ್ತಾ ಇರ್ತದೆ, ಆ ಮಗು ಕಾಯ್ತಾ ಇರ್ತದೆ ಅವರಪ್ಪ ಬರೋದನ್ನು. ಅವರಪ್ಪ ಬಂದ ತಕ್ಷಣ ಆ ಬೊಂಬೆ ಚೀಲದಿಂದ ತೆಗೆದು ಕೊಟ್ಟಾಗ ಆ ಮಗುವಿಗೆ ಎಷ್ಟು ಖುಷಿ ಆಗ್ತದಂದ್ರೆ ಆ ಬೊಂಬೆಯನ್ನು ಅಪ್ಪಿಕೊಂಡು ಮನೆಯೆಲ್ಲ ಕುಣಿದಾಡ್ಬಿಡ್ತೈತಿ, ಇದು ನನ್ನ ಬೊಂಬೆ, ನನ್ನ ಬೊಂಬೆ, ನನ್ನ ಬೊಂಬೆ ಅಂತ ಹೇಳಿ. ಗಮನಿಸಿ, ಆ ಮಗುವಿನ ಉತ್ಸಾಹ, ಆ ಭಾವ ಏನಾಗ್ತದೆ, ಕೆರಳುತ್ತದಲ್ಲ. ಆ ಭಾವ ಕೆರಳಲಿಕ್ಕೆ ಕಾರಣ ಆ ಬೊಂಬೆ. ಆ ಬೊಂಬೆ ಏನಿಲ್ಲಿ ವಿಭಾವ. ಆ ಬೊಂಬೆಯ ಇದರಿಂದ ಅವಳ ಮನಸ್ಸು ಖುಷಿಯಾಗೋದು, ಸಂತೋಷ ಆಗಿ ಕುಣಿದಾಡುವುದು, ಮನೆಯೆಲ್ಲ ಓಡಾಡುವುದು, ಅವರ ಅಪ್ಪನ್ನ ಹೋಗಿ ಅಪ್ಪಿಕೊಳ್ಳುವಂಥದ್ದು, ಇದೆಲ್ಲ ಏನು ಕ್ರಿಯೆ ಏನಿದೆಯಲ್ಲ, ಇದು ಅನುಭಾವ. ಹೀಗೆ ಭಾವ, ವಿಭಾವ, ಅನುಭಾವ ಇವುಗಳ ಸಂಯೋಗದಿಂದ ರಸ ಉಂಟಾಗ್ತದೆ ಅಂತ ಹೇಳಿ ಇಲ್ಲಿ ಭರತ ಹೇಳ್ತಾನೆ. ಹಾಗಾದರೆ ಇನ್ನೊಂದು ಪದ ಬಳಸಿದ್ದಾನೆ, ಸಂಚಾರಿ ಭಾವ ಅಂದರೆ ಏನು? ಸಂಚಾರಿ ಭಾವ ಅಂದರೆ ಅದು ಈಗ ಬಂದು ಆಗ ಹೋಗುವಂಥದ್ದು, ಬಹಳ ಹೊತ್ತುಗಳ ಕಾಲ ನಿಲ್ಲೋದಿಲ್ಲ, ಸ್ವಲ್ಪ ಹೊತ್ತು ಇದ್ದು ಹೋಗಿಬಿಡುವಂಥದ್ದು ಸಂಚಾರಿ ಭಾವ. ಅದಕ್ಕೆ ಇಲ್ಲಿ ಗಮನಿಸಬೇಕು, ಆ ಸಂಚಾರಿ ಭಾವಗಳನ್ನು 33 ಇದೆ ಅಂತ ಹೇಳಿ ಇಲ್ಲಿ ಭರತ ಉಲ್ಲೇಖಿಸಿದ್ದಾನೆ. ಅದು ಲಜ್ಜೆ, ಈರ್ಷೆ, ನಿರ್ವೇದ, ಗ್ಲಾನಿ, ಹೀಗೆ 33 ಸಂಚಾರಿ ಭಾವಗಳನ್ನು ಇಲ್ಲಿ ಭರತ ಉಲ್ಲೇಖ ಮಾಡಿದ್ದಾನೆ. ಆ 33 ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಇಲ್ಲಿ. ಇಲ್ಲಿ ಒಂದು ಈಗ ನಾನು ಸಾಮಾನ್ಯವಾದ ಉದಾಹರಣೆಯನ್ನು ಕೊಡೋದ್ರ ಮೂಲಕ ನಾನು ಏನು ಮಾಡಿದೆ, ನಿಮಗೆ ಭಾವ ಅಂದ್ರೇನು, ವಿಭಾವ ಅಂದ್ರೇನು, ಅನುಭಾವ ಅಂದ್ರೇನು, ಸಂಚಾರಿ ಭಾವ ಅಂದ್ರೇನು ಅಂತ ಹೇಳಿಕೊಟ್ಟೆ. ಇಲ್ಲಿ ಸಂಚಾರಿ ಭಾವ ಮತ್ತು ಭಾವಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಇಲ್ಲಿ ಭಾವ ಅಥವಾ ಸ್ಥಾಯಿ ಭಾವ ಅಂತ ಏನು ಹೇಳ್ತೀನಲ್ಲ, ಈ ಭಾವ ಅಥವಾ ಸ್ಥಾಯಿ ಭಾವ ಅಂದರೆ ಯಾವಾಗಲೂ ನಿಲ್ಲತಕ್ಕವು, ಅಂದರೆ ಯಾವಾಗಲೂ ಇರುವಂಥವು, ಇದು ಸ್ಥಾಯಿ ಭಾವ. ಆದರೆ ಸಂಚಾರಿ ಭಾವ ಈಗ ಆಗ ಬಂದು ಈಗ ಬಂದು ಆಗ ಹೋಗುವಂಥದ್ದು, ಸ್ವಲ್ಪ ಹೊತ್ತು ಇದ್ದು ಹೋಗಿಬಿಡುವಂಥದ್ದು. ಸಮುದ್ರಕ್ಕೆ ಸ್ಥಾಯಿ ಭಾವವನ್ನು ಹೋಲಿಸಿದರೆ ಆ ಸಮುದ್ರದ ಅಲೆಗಳನ್ನು ನಾವು ಸಂಚಾರಿ ಭಾವಗಳಿಗೆ ಹೋಲಿಕೆ ಮಾಡಬಹುದು. ಏನು, ಸ್ಥಾಯಿ ಭಾವ ಅನ್ನುವುದು ಒಂದು ಸಮುದ್ರಕ್ಕೆ ಹೋಲಿಸಿದ್ವಿ ಅಂದರೆ ಅದರಲ್ಲಿ ಬರುವಂಥ ಅಲೆಗಳು ಹಿಂಗೆ ಬಂದು ಹಿಂಗೆ ಹೋಗಿಬಿಡ್ತಾವಲ್ಲ, ಅದನ್ನು ನಾವು ಸಂಚಾರಿ ಭಾವಕ್ಕೆ ಹೋಲಿಸಬಹುದು. ಹೀಗಾಗಿ ಇಲ್ಲಿ ಒಂದು ಕಾವ್ಯದಲ್ಲಿ ಬರುವಂಥ ಒಂದು ಪ್ರಸಂಗವನ್ನು ಉದಾಹರಣೆ ಕೊಟ್ಟರೆ ನಿಮಗೆ ಇನ್ನೂ ಸ್ಪಷ್ಟ ಆಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಸ್ನೇಹಿತರೆ, ಉದಾಹರಣೆಗೆ ಶಾಕುಂತಲ ನಾಟಕದ ಉದಾಹರಣೆಯನ್ನು ತಗೊಳ್ಳೋಣ. ಬಹಳ ಪ್ರಮುಖವಾದಂಥ ಉದಾಹರಣೆ ಇದು. ಶಾಕುಂತಲ ನಾಟಕದೊಳಗೆ ಆ ದುಷ್ಯಂತ ಮಹಾರಾಜ ಶಕುಂತಲೆಯನ್ನು ಭೇಟಿಯಾಗಲಿಕ್ಕೆ ಬರ್ತಾನಲ್ಲ, ಆ ಭೇಟಿಯಾಗಲಿಕ್ಕೆ ಬಂದಂತಹ ಸಂದರ್ಭದೊಳಗೆ ಆ ದುಷ್ಯಂತನನ್ನು ನೋಡಿದಂತಹ ಶಕುಂತಲೆಯನ್ನು ನೋಡಿದಂತಹ ದುಷ್ಯಂತನಿಗೆ ಏನಾಗುತ್ತೆ, ಅವರ ಭಾವಗಳು ಕೆರಳುತ್ತವೆ. ಇಬ್ಬರನ್ನಿಬ್ಬರು ನೋಡಿದಾಗ ಅವರಲ್ಲಿ ಆಗುವಂತಹ ಕೆಲವೊಂದು ಬದಲಾವಣೆಗಳು ಕಾಣ್ತೀವಿ ನಾವು. ಇಲ್ಲಿ ಶಕುಂತಲೆಗೆ ದುಷ್ಯಂತನಿಗೆ ಶಕುಂತಲೆ ಏನಾಗ್ತಾರೆ, ವಿಭಾವ ಆಗ್ತಾರೆ. ಏನು, ಯಾಕೆ ಅಂದರೆ ಶಕುಂತಲೆಯನ್ನು ನೋಡಿದಾಗ ದುಷ್ಯಂತನ ಭಾವ ಕೆರಳುತ್ತೆ, ದುಷ್ಯಂತನನ್ನು ನೋಡಿದಾಗ ಶಕುಂತಲೆಯ ಭಾವ ಕೆರಳುತ್ತೆ. ಹೀಗೆ ಒಬ್ಬರೊಬ್ಬರ ಭಾವ ಕೆರಳ್ತಾವೆ ನೋಡ್ರಿ. ಆ ಭಾವಕ್ಕೆ ಕಾರಣ ಅವರೇ ಆಗ್ತಾರೆ, ಅಲ್ಲಿ ವಿಭಾವ ಆಗ್ತಾರೆ. ಅನುಭಾವ ಅಂತಂದರೆ ದುಷ್ಯಂತನನ್ನು ಪ್ರೀತಿಯಿಂದ ಕಡೆಗಣ್ಣಿನಿಂದ ಶಕುಂತಲೆ ನೋಡುವಂಥದ್ದು, ಮುಗುಳು ನಗೆ ಬೀರುವಂಥದ್ದು, ಇದು ಅನುಭಾವ. ಅವಳನ್ನು ನೋಡಿದಾಗ ಪ್ರೀತಿಯ ಹೂವಿನಂಥ ನಗು ಚೆಲ್ಲುವಂಥದ್ದು, ಹುಬ್ಬೇರಿಸುವಂಥದ್ದು, ಇದು ಏನಪ್ಪ ಈ ಕ್ರಿಯೆ ಅನ್ನೋದವಲ್ಲ, ಇವು ಅನುಭಾವ. ಹಾಗೆಯೇ ಅದೇ ಸಂದರ್ಭದಲ್ಲಿ ಬಂದು ಹೋಗುವಂತಹ ಸಂಚಾರಿ ಭಾವಗಳು ಯಾವುವು ಅಂದರೆ ಲಜ್ಜೆ ಅಥವಾ ನಾಚಿಕೆ ಅಲ್ವಾ, ಭಯ, ಸ್ವಲ್ಪ ಹೊತ್ತಿದ್ದು ಹೋಗಿಬಿಡುವಂಥದ್ದು, ಯಾರಾದರೂ ನೋಡಿಬಿಟ್ರೆ ಅನ್ನುವಂಥ ಭಯ, ಅಥವಾ ನಾಚಿಕೆ, ಪ್ರಥಮ ಬಾರಿ ಭೇಟಿಯಾದಾಗ ಆಗಿರುವಂಥ ನಾಚಿಕೆ, ಇವು ಎಲ್ಲ ಸಂಚಾರಿ ಭಾವಗಳು.
ಹೀಗೆ ಸ್ನೇಹಿತರೆ, ಭರತ ಹೇಳುವಂಥದ್ದು ಭಾವ, ವಿಭಾವ, ಅನುಭಾವ ಇವುಗಳ ಸಂಯೋಗದಿಂದ ರಸ ಉತ್ಪತ್ತಿ ಆಗುತ್ತೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅವನು ಹೇಳಿದ್ದಾನೆ. ನೋಡಿ, ಭಾವ ಎನ್ನುವುದು ಪ್ರಕೃತಿಯ ವಿಭಿನ್ನ ಕಚ್ಚಾ ಸಾಮಗ್ರಿಯಾದರೆ, ರಸ ಎನ್ನುವುದು ಅದರಿಂದ ಸಿದ್ಧಗೊಂಡಂತಹ ಪಾಕ ವಿಶೇಷ. ನೋಡಿ, ಅದು ರಸಪಾಕ, ಅದು. ಹೀಗಾಗಿ ಇಲ್ಲಿ ಈ ರಸ ಸಿದ್ಧಾಂತ ಏನಿದೆಯಲ್ಲ ಭರತಂದು, ವಿಭಾವಾನುಭಾವ ವೈಭಿಚಾರಿ ಸಂಯೋಗಾದ್ ರಸ ನಿಷ್ಪತ್ತಿ ಅನ್ನುವಂತಹ ಈ ಭರತನ ವ್ಯಾಖ್ಯೆ, ಈ ಸೂತ್ರ ಏನಿದೆಯಲ್ಲ, ಇದನ್ನು ಕುರಿತು ಬಹಳಷ್ಟು ಅಲಂಕಾರಿಕರು ಚರ್ಚೆ ಮಾಡಿದ್ದಾರೆ. ಯಾಕಂದರೆ ಭರತ ಇಷ್ಟು ಹೇಳಿ ಸುಮ್ಮನಾಗಿಬಿಟ್ಟ. ಅವನು ವಿಭಾವ, ಅನುಭಾವ, ಸಂಚಾರಿ ಭಾವ ಇವುಗಳ ಸಂಯೋಗದಿಂದ ರಸ ಉತ್ಪತ್ತಿಯಾಗುತ್ತೆ ಅಂತ ಹೇಳಿಬಿಟ್ಟ ಅವನು ಅಷ್ಟೇ. ಆದರೆ ಯಾರಲ್ಲಿ ರಸ ಉಂಟಾಗುತ್ತೆ, ಅದು ಹೇಗೆ ಉಂಟಾಗುತ್ತೆ ಅನ್ನೋದನ್ನು ಅವನು ಹೇಳಿಲ್ಲ ಅಲ್ವಾ. ಅದಕ್ಕೆ ಕಾವ್ಯಮೀಮಾಂಸೆಯೊಳಗೆ ಈ ಭರತನ ವ್ಯಾಖ್ಯೆ ಮೇಲೆ ಬಹಳಷ್ಟು ಪಂಡಿತರು, ಅಲಂಕಾರಿಕರು ಬಹಳಷ್ಟು ದೀರ್ಘವಾದಂತಹ ವಾದಗಳನ್ನು, ಚರ್ಚೆಗಳನ್ನು ಮಾಡಿದ್ದಾರೆ. ಈ ಕಾವ್ಯಮೀಮಾಂಸೆ ಅಂದ್ರೇ ಹಾಗೆ ಒಂದು ದಿವಸಕ್ಕೆ ಸಿದ್ಧವಾಗಿರುವಂತಹ ಕೃತಿ ಅಲ್ಲ ಇದು. ಇದು ಏನಂತಂದರೆ ಚರ್ಚೆ ಮೇಲೆ ಚರ್ಚೆ, ಚರ್ಚೆ ಮೇಲೆ ಚರ್ಚೆ, ವಾದದ ಮೇಲೆ ವಾದ, ಪ್ರತಿವಾದ, ಹೀಗೆ ಆಗಿ 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 ಒಂದು ಮೀಮಾಂಸೆ ಅನ್ನುವಂಥದ್ದು, ಕಾವ್ಯಮೀಮಾಂಸೆ ಅನ್ನುವಂಥದ್ದು ಸಿದ್ಧಗೊಂಡಿರುವಂಥದ್ದು. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ರಸಸೂತ್ರಗಳನ್ನು ಕುರಿತು 4 ಜನ ಸುದೀರ್ಘವಾದ ಚರ್ಚೆಯನ್ನು ಮಾಡ್ತಾರೆ. ಭಟ್ಟಲೊಲ್ಲಟ ಅನ್ನುವಂಥ ಒಬ್ಬ ಮೀಮಾಂಸಕ, ಶ್ರೀಶಂಕುಕ ಅನ್ನುವಂಥವನು, ಭಟ್ಟನಾಯಕ ಅನ್ನುವಂಥವನು, ಅಭಿನವಗುಪ್ತ ಅನ್ನುವಂಥವನು, ಈ 4 ಜನ ತಮ್ಮದೇ ಆದ ರೀತಿಯಲ್ಲಿ ಒಂದು ಚರ್ಚೆಯನ್ನು ಮಾಡ್ತಾರೆ ರಸ ಸಿದ್ಧಾಂತವನ್ನು ಕುರಿತು. ಈ ಭಟ್ಟಲೊಲ್ಲಟ ಅನ್ನುವಂಥವನು ಸುಮಾರು 8-9ನೇ ಶತಮಾನಕ್ಕೆ ಸೇರಿದಂತಹ ವ್ಯಕ್ತಿ. ಇವನು 8ನೇ ಶತಮಾನ ಅನ್ನಿಸ್ತದೆ. ಇವನು ಉತ್ಪತ್ತಿವಾದ ಅಂತ ಹೇಳ್ತಾನೆ. ಇವನ ನಂತರ ಬಂದಂಥ ಶ್ರೀಶಂಕುಕ, ಅವನ ವಾದ ಅನುಮಿತಿವಾದ ಅನ್ನುವಂಥದ್ದು. ನಂತರ 9ನೇ ಶತಮಾನದಲ್ಲಿ ಬಂದಂಥ ಭಟ್ಟನಾಯಕ ಭುಕ್ತಿವಾದ ಅಂತ ಹೇಳ್ತಾನೆ. ಇನ್ನು ಅಭಿನವಗುಪ್ತ ಅನ್ನುವಂಥವನು ವ್ಯಕ್ತಿವಾದ. ಹೀಗೆ ರಸ ಸಿದ್ಧಾಂತವನ್ನು ಇಟ್ಟುಕೊಂಡು ಈ 4 ಜನ ಏನು ಮಾಡ್ತಾರೆ, ಸುದೀರ್ಘವಾದ ಚರ್ಚೆಯನ್ನು ಮಾಡ್ತಾರೆ. ಇಲ್ಲಿ ಒಬ್ಬೊಬ್ಬರದ ನಾವು ಗಮನಿಸಬೇಕು. ಈ ಭಟ್ಟಲೊಲ್ಲಟನ ಈ ಉತ್ಪತ್ತಿವಾದ ಅಂತ ಏನು ನಾವು ಹೇಳ್ತೀವಲ್ಲ, ಅವನು ಏನು ಹೇಳ್ತಾನೆ, 2 ಪಾರಿಭಾಷಿಕ ಪದಗಳನ್ನು ಅವನು ಬಳಸ್ತಾನೆ. ಏನು? ಅನುಕಾರ್ಯ, ಅನುಕರ್ತರು. ಏನು? ಅನುಕಾರ್ಯ, ಅನುಕರ್ತರು ಅಂತ. ಅಂದರೆ ರಸ ಹೆಂಗೆ ಉತ್ಪತ್ತಿ ಆಗುತ್ತೆ, ಯಾರ ಹತ್ರ ಉತ್ಪತ್ತಿ ಆಗುತ್ತೆ ಅಂಥೇಳಿ ಆ ಭರತನ ವ್ಯಾಖ್ಯೆಯನ್ನು ಇಟ್ಟುಕೊಂಡು ಚರ್ಚೆ ಮಾಡ್ತಾನೆ. ಇವನು ಏನು ಹೇಳ್ತಾನೆ, ಅನುಕಾರ್ಯ, ಅನುಕರ್ತರು. ಅನುಕಾರ್ಯ ಅಂದರೆ ಯಾರು, ಅನುಕರ್ತರು ಅಂದರೆ ಯಾರು ನಾವು ನೋಡೋಣ. ಅನುಕಾರ್ಯರು ಅಂತಂದರೆ, ಒಂದು ನಾಟಕ ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಆ ನಾಟಕದ ಮೂಲ ಪುರುಷರು ಅಂದರೆ ಕಥಾಪುರುಷರು ಏನಿರ್ತಾರೆ ನೋಡ್ರಿ, ಒಂದು ರಾಮಾಯಣಕ್ಕೆ ಸಂಬಂಧಪಟ್ಟಂಥ ನಾಟಕ ನೋಡ್ತಿದ್ದೀವಿ ಅಂತಂದರೆ ಕಥಾಪುರುಷರು, ಮೂಲ ಪುರುಷರು ಯಾರು? ರಾಮ, ಸೀತೆ, ಲಕ್ಷ್ಮಣ, ವಾಲಿ, ಸುಗ್ರೀವ, ಈ ಏನು ಕಥಾಪುರುಷರು ಇರ್ತಾರಲ್ಲ ಮೂಲ ಪುರುಷರು, ಅವರು ಅನುಕಾರ್ಯರು. ಗೊತ್ತಿರಲಿ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅನುಕಾರ್ಯರು ಅಂದರೆ ಕಥಾಪುರುಷರು ಅಥವಾ ಮೂಲ ಪುರುಷರು. ಅನುಕರ್ತರು ಅಂತಂದರೆ ಅವರ ಪಾತ್ರವನ್ನು ಅಭಿನಯಿಸುವಂತಹ ಪಾತ್ರಧಾರಿಗಳು. ಅರ್ಥ ಆಯ್ತಲ್ಲ? ಆ ಮೂಲ ಪುರುಷರ ಏನು ರಾಮನ ಪಾತ್ರ ಒಬ್ಬ ಮಾಡ್ತಾನೆ, ಮಲ್ಲಪ್ಪ, ಸಂಗಪ್ಪ ಅನ್ನೋವನು ಯಾವನೊಬ್ಬನು ರಾಮನ ಪಾತ್ರವನ್ನು ಮಾಡ್ತಾನೆ, ಹೌದಾ? ಅಥವಾ ಇನ್ನೊಬ್ಬರು ಸೀತೆ ಪಾತ್ರ ಮಾಡ್ತಾರೆ. ಆ ಕಥಾಪುರುಷರ ಅಥವಾ ಮೂಲ ಪುರುಷರ ಪಾತ್ರವನ್ನು ಅಭಿನಯಿಸುವಂಥವರು ಅನುಕರ್ತರು. ಮೂಲ ಪುರುಷರು ಅನುಕಾರ್ಯರಾದರೆ ಇಲ್ಲಿ ನಾಟಕದಲ್ಲಿ ಬರುವಂತಹ ಪಾತ್ರಧಾರಿಗಳು ಏನಿದಾರಲ್ಲ ಇವರು ಅನುಕರ್ತರು. ಇನ್ನು ಪ್ರೇಕ್ಷಕ ಅಂತಂದರೆ ನಿಮ್ಮಂಥವರು ಅದನ್ನು ಆಸ್ವಾದನೆ ಮಾಡಲಿಕ್ಕೆ, ನೋಡಲಿಕ್ಕೆ ಹೋಗಿರುವಂಥವ್ರು. ಇಷ್ಟು. ಇಲ್ಲಿ ಏನು ಹೇಳ್ತಾನೆ ಅಂತಂದರೆ, ಭಟ್ಟನಾಯಕ ಸ್ಥಾಯಿ ಭಾವ ಅನ್ನೋದು ನಿಮ್ಗೆ ಗೊತ್ತಿದೆ, ಅಧ್ಯಾಹಾರ ಆಗಿದೆ. ಅವನು ಮತ್ತೆ ಹೇಳ್ತಾನೆ ಇಲ್ಲಿ ವಿಭಾವ ಅಂತಂದರೆ ಅಲ್ಲಿ ಆಲಂಬನ ವಿಭಾವ, ಉದ್ದೀಪನ ವಿಭಾವ ಅನ್ನುವಂಥದ್ದನ್ನು ಬಳಸ್ತಾನೆ.
ಆಲಂಬನ ವಿಭಾವ, ಉದ್ದೀಪನ ವಿಭಾವ ಅನ್ನುವಂಥದ್ದು ಬಳಸ್ತಾನೆ. ಇವನು ರಸ ಮೂಲತಃ ಅನುಕಾರನಲ್ಲಿರುತ್ತೆ ಅಂತ ಹೇಳ್ತಾನೆ. ಯಾರು? ಭಟ್ಟಲೊಲ್ಲಟ ಉತ್ಪತ್ತಿವಾದದಲ್ಲಿ ಏನು ಹೇಳ್ತಾನೆ? ರಸ ಮೂಲತಃ ಅನುಕಾರ್ಯನಲ್ಲಿರುತ್ತದೆ. ಪಾತ್ರಧಾರಿಗಳ ನಟನೆಯಲ್ಲಿ ಅದು ಅವರ ಮೂಲಕ ಅದು ಸಾಕಾರಗೊಳ್ಳುತ್ತದೆ. ಹಾಗಾದರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಈ ಭಟ್ಟಲೊಲ್ಲಟ ಏನು ಹೇಳ್ತಾನೆ? ರಸ ಎಲ್ಲಿ ಇರುತ್ತೆ ಅಂತ ಹೇಳ್ತಾನೆ ಇವನು? ಮೂಲ ಪುರುಷರು ಅಥವಾ ಕಥಾಪುರುಷರು ಅಂತ ಏನು ಹೇಳ್ತೀವಲ್ಲ ಅವರೊಳಗೆ ಇರುತ್ತೆ ರಸ ಅಂತ ಹೇಳ್ತಾನೆ. ಇವನ ನಂತರ ಬಂದಂಥ ಶ್ರೀಶಂಕುಕ ಅನ್ನುವಂಥವನು ಏನು ಹೇಳ್ತಾನೆ ಅಂತಂದರೆ, ಇವನು ತುರಗ ನ್ಯಾಯ ಅಂತ ಹೇಳ್ತಾನೆ. ಇವನು ತುರಗ ನ್ಯಾಯ ಅಂತ ಹೇಳಿ ಇವನು ಏನು ಮಾಡ್ತಾನೆ ಅಂದರೆ ಮಿಥ್ಯಾಜ್ಞಾನ, ಸಂಶಯ ಜ್ಞಾನ, ಸಾದೃಶ್ಯ ಜ್ಞಾನ, ಸಮ್ಯಕ್ ಜ್ಞಾನ ಅಂತ 4 ರೀತಿ ಉದಾಹರಣೆ ಕೊಟ್ಕೊಂಡು ಹೋಗ್ತಾನೆ. ಇವನು ಇವು ಯಾವೂ ಅಲ್ಲಿ ಅಲ್ಲ ಅಂತ ಹೇಳ್ತಾನೆ ಅವನು. ತುರಗ ನ್ಯಾಯ ಅಂದ್ರೆ ಒಂದು ಚಿತ್ರ ನೋಡ್ತೀವಿ, ಚಿತ್ರದಲ್ಲಿ ಒಂದು ಕುದುರೆ ಚಿತ್ರ ನೋಡ್ತೀವಿ. ಆ ಕುದುರೆ ಚಿತ್ರವನ್ನು ನೋಡಿಬಿಟ್ಟು ಇದು ಕುದುರೆ ಅಲ್ಲ ಅಂತ ಅನ್ನಂಗಿಲ್ಲ ನಾವು, ನಿಜವಾದ ಕುದುರೆ ಅಂತೂ ಅನ್ನಂಗಿಲ್ಲ ನಾವು. ಅದು ನಿಜವಾದ ಕುದುರೆ ಅಂತಂದ್ರೆ ಹತ್ತಲಿಕ್ಕೂ ಹೋಗೋದಿಲ್ಲ ನಾವು. ನೋಡಿ, ಇದು ಸಮ್ಯಕ್ ಜ್ಞಾನ ಮತ್ತು ಮಿಥ್ಯಾಜ್ಞಾನ, ಸಂಶಯ ಜ್ಞಾನ, ಸಾದೃಶ್ಯ ಜ್ಞಾನ ಅಂತ 4 ರೀತಿಯ ಇವನು ಜ್ಞಾನ ಕೊಡ್ತಾನೆ. ಇವು ಯಾವುವು ಅಲ್ಲ ಅಂಥೇಳಿ ತುರಗ ನ್ಯಾಯ ಅಂತ ಹೇಳ್ತಾನೆ. ಚಿತ್ರದ ಕುರಿತು ನೋಡಿದಾಗ ನಾವು ನೋಡುವಂತಹ ದೃಷ್ಟಿ ಏನಿದೆಯಲ್ಲ ತುರಗ ನ್ಯಾಯ ಅಂತ ಹೇಳ್ತಾನೆ. ಅನುಮಿತಿವಾದದ ಪ್ರತಿಪಾದಕ ಇವನು ಹೆಚ್ಚು ಕಡಿಮೆ ಏನಪ್ಪ ಅಂತಂದರೆ ಇವನ ಭಟ್ಟಲೊಲ್ಲಟ ಹೇಳಿದ್ದನ್ನೇ ಹೇಳ್ತಾನೆ. ಆ ನೋಡುಗ ಆ ರೀತಿ ನೋಡ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾನೆ ಅವನು. ತುರಗ ನ್ಯಾಯ ಅಂತ ಹೇಳಿಬಿಟ್ಟು ಆ ನೋಡುವಂಥವನು ಏನು ಮಾಡ್ತಾನೆ ಪ್ರೇಕ್ಷಕ ಅಂತಂದರೆ, ಅದು ಚಿತ್ರದ ಕುದುರೆ ಅಂತ ಗೊತ್ತಿರ್ತದೆ ಅವನಿಗೆ, ಅಥವಾ ಹಂಗಂತೇಳಿ ನಿಜವಾದ ಕುದುರೆ ಅಂತ ಅನ್ನಂಗಿಲ್ಲ, ನಿಜವಾದ ಕುದುರೆನೂ ಅಲ್ಲ ಅಂತ ಅನ್ನಂಗಿಲ್ಲ, ಮತ್ತು ಅವನಿಗೆ ಸಂಶಯನೂ ಬರೋಂಗಿಲ್ಲ ಇದು ಕುದುರೆ ಹೌದು ಅಲ್ಲೋ ಅಂಥೇಳಿ. ಹೀಗೆ ಸಮ್ಯಕ್ ಜ್ಞಾನ, ಮಿಥ್ಯಾಜ್ಞಾನ, ಸಂಶಯ ಜ್ಞಾನ, ಸಾದೃಶ್ಯ ಜ್ಞಾನ ಅಂಥೇಳಿ 4 ರೀತಿ ಇದು ಕೊಟ್ಟು ತುರಗ ನ್ಯಾಯ ಅಂತ ಹೇಳ್ತಾನೆ. ಇಲ್ಲಿನೂ ಸಹಿತ ರಸ ಯಾರಲ್ಲಿರುತ್ತೆ ಅನ್ನುವಂಥ ಸ್ಪಷ್ಟತೆ ಬರುವುದಿಲ್ಲ. ಇನ್ನು ಮುಂದೆ ಬರ್ತಾನೆ ನೋಡ್ರಿ ಭಟ್ಟನಾಯಕ, ಅವ ಭುಕ್ತಿವಾದ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ನಾಟ್ಯಾದಿಗಳಿಂದ ಪ್ರತೀತವಾಗುವ ಸ್ಥಾಯಿ ಭಾವಗಳು ಸಾಮಾಜಿಕನ ದೃಷ್ಟಿಯಿಂದ ಆತ್ಮಗತವೂ ಅಲ್ಲ, ಪರಗತವೂ ಅಲ್ಲ, ಉತ್ಪನ್ನವೂ ಅಲ್ಲ, ಅಭಿವ್ಯಕ್ತವೂ ಅಲ್ಲ. ಪಾತ್ರಗಳು ವ್ಯಕ್ತಿಗತ ವಿಶೇಷತೆ ಕಳೆದುಕೊಂಡು ಸಾಮಾನ್ಯೀಕರಣಗೊಳ್ಳುತ್ತವೆ. ಈ ಸಾಮಾನ್ಯೀಕರಣಗೊಳ್ಳುವಿಕೆಯಲ್ಲಿಯೇ ವಿಶೇಷತೆ ಇದೆ. ನೋಡಿ, ಇಲ್ಲಿ ಇವರು ಮೇಲಿನವರಿಬ್ಬರು ಅನುಕಾರ್ಯನಲ್ಲಿಯೇ ರಸ ಇರುತ್ತೆ ಅನ್ನುವಂಥ ದೃಷ್ಟಿಕೋನವನ್ನು ವ್ಯಕ್ತಪಡಿಸಿದರೆ, ಈ ಭಟ್ಟನಾಯಕ ಹೇಳ್ತಾನೆ ಅದು ಅನುಕಾರ್ಯನಲ್ಲಿರುವಂತಹ ರಸ. ಅವನ ಹಾಗೆ ಇವನು ಅನುಕರ್ತ ಪಾತ್ರಧಾರಿ ಏನು ಮಾಡ್ತಾನೆ, ಅಭಿನಯಿಸುವುದರಿಂದ ಕೇವಲ ಅನುಕಾರ್ಯನಿಗೆ ಸೀಮಿತಗೊಳ್ಳೋದಿಲ್ಲ. ಆ ರಸ ಅವನಿಂದ ಈ ಅನುಕರ್ತನಿಗೆ ಹರಿದು ಬರುತ್ತೆ. ಅದನ್ನು ನೋಡಿ ಕುಳಿತಂತಹ ಪ್ರೇಕ್ಷಕನಿಗೆ ಅಂದರೆ ಸಾಮಾನ್ಯನಿಗೂ ಅದು ಹರಿದು ಬರುತ್ತೆ. ಇದು ಸಾಮಾನ್ಯೀಕರಣಗೊಳ್ಳುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಇದನ್ನು ನಾವು ಇನ್ನೊಂದು ರೀತಿ ಸಾಧಾರಣೀಕರಣ ತತ್ವ ಅಂತಲೂ ಹೇಳಬಹುದು. ಅಂದರೆ ಪಾತ್ರಧಾರಿಗಳು ವ್ಯಕ್ತಿ ವಿಶೇಷತೆಗಳನ್ನು ಕಳೆದುಕೊಂಡು ಸಾಮಾನ್ಯೀಕರಣಗೊಳ್ತಾರೆ. ಅನುಕಾರ್ಯನ ನೆಲೆಗೆ ಸೀಮಿತವಾಗದೆ, ಅನುಕರ್ತನ ನೆಲೆಗೆ ಸೀಮಿತವಾಗದೆ ನಮ್ಮ ನಿಮ್ಮ ನೆಲೆಗೆ ಹರಿದು ಬರುವುದು ಅಂದರೆ ಸಾಮಾನ್ಯೀಕರಣಗೊಳ್ಳುತ್ತೆ. ಈ ಮೊದಲ ಹೇಳಿದ ಹಾಗೆ ಯಾರು ಭಟ್ಟಲೊಲ್ಲಟ ಆಗಿರಬಹುದು, ಶ್ರೀಶಂಕುಕ ಹೇಳಿದ ಹಾಗೆ ಅನುಕರ್ತನಲ್ಲಿ ಇರುವಂಥದ್ದನ್ನು ಇವನು ಒಪ್ಪಿಕೊಳ್ಳೋದಿಲ್ಲ. ಅನುಕರ್ತನಲ್ಲಿರುವಂಥ ರಸ ಏನಾಗ್ತದೆ, ಈ ಕಾರ್ಯನಲ್ಲಿರುವಂಥದ್ದು ಅನುಕರ್ತನಿಗೆ ಹರಿದು ಬರುತ್ತೆ. ಅಲ್ಲಿಗೆ ಸೀಮಿತಗೊಳ್ಳದೆ ಈ ಸಾಮಾನ್ಯನಿಗೂ ಹರಿದು ಬರುತ್ತೆ ಅನ್ನುವಂಥದ್ದು ಇವನು ಸಾಧಾರಣೀಕರಣ ಅಂದರೆ ಸಾಮಾನ್ಯೀಕರಣಗೊಳಿಸ್ತಾನೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಸಾಧಾರಣೀಕರಣ ಅನ್ನುವಂಥದ್ದು. ಇನ್ನು ಮುಂದೆ ಬಂದಂತಹ ಅಭಿನವ ಗುಪ್ತ, ಇವನು ದೊಡ್ಡ ವೇದಾಂತಿ. ಇವನು ಅಭಿನವ ಗುಪ್ತ ಈ ಭರತನ ನಾಟ್ಯಶಾಸ್ತ್ರಕ್ಕೆ ಅಭಿನವ ಭಾರತಿ ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ಬರೆದಂಥವನು ಇವನು. ಹಾಗೆಯೇ
ಆನಂದವರ್ಧನ ಧ್ವನ್ಯಾಲೋಕಕ್ಕೆ ಧ್ವನ್ಯಾಲೋಚನ ಅನ್ನುವಂಥ ಕೃತಿ ಬರೆದಂಥ ಅಭಿನವ ಗುಪ್ತ ಹೇಳ್ತಾನೆ, ಲೋಕಾನುಭಾವದಿಂದ ಪಕ್ವಗೊಂಡ ಸಾಮಾಜಿಕನಲ್ಲಿ ವಾಸನಾ ರೂಪದಲ್ಲಿ ಇರುವ ಸ್ಥಾಯಿ ಭಾವವು ವ್ಯಕ್ತಗೊಳ್ಳುತ್ತದೆ. ನೋಡಿ ಇವನೇನು ಹೇಳ್ತಾನೆ ಇಲ್ಲಿ, ಇವನು ಪ್ರೇಕ್ಷಕನಿಗೆ ಅಂದರೆ ಆ ನೋಡುವಂತಹ ನಾಟಕ ನೋಡ್ಕೊಂಡು ಕೂತಿರ್ತಾನಲ್ಲ ಆ ಸಾಮಾನ್ಯನಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಾನೆ. ನಾಟಕ ನೋಡ್ಕೊಂಡು ಕೂತಿರ್ತಾನಲ್ಲ, ಲೋಕಾನುಭವದಿಂದ ಪಕ್ವಗೊಂಡ ಸಾಮಾಜಿಕನಲ್ಲಿ ವಾಸನಾ ರೂಪದಲ್ಲಿ ಇರುವ ಸ್ಥಾಯಿ ಭಾವ ವ್ಯಕ್ತಗೊಳ್ಳುತ್ತದೆ. ಇವನು ಈ ಸಾಮಾನ್ಯನಿಗೆ ಪ್ರೇಕ್ಷಕನಿಗೆ ಹೆಚ್ಚು ಮಹತ್ವ ಕೊಟ್ಟಿದ್ದಾನೆ ಅಭಿನವ ಗುಪ್ತ. ಅದಕ್ಕೆ ಹೃದಯ ಸಂವಾದ ಅನ್ನುವಂಥ ಮಾತನ್ನು ಬಳಸ್ತಾನೆ. ಹೃದಯ ಸಂವಾದ ಒಂದು ನಾಟಕವನ್ನು ನೋಡುವುದಾಗಲಿ, ಒಂದು ಕಾವ್ಯವನ್ನು ಓದುವುದಾಗಲಿ, ಈ ಸಹೃದಯ ಅಥವಾ ಪ್ರೇಕ್ಷಕನ ಹೃದಯ ಅವನ ಹೃದಯಕ್ಕೆ ಮಿಡಿತದಲ್ಲಿ ಇದು ಹೃದಯ ಸಂವಾದ ನಡೀತದ. ಈ ಹೃದಯ ಸಂವಾದ ನಡೆಯುವುದರಿಂದ ನೋಡಿ, ಪಾತ್ರದ ಜೊತೆಗೆ ಕಾವ್ಯದ ಜೊತೆಗೆ ಆಗುವ ಈ ಹೃದಯ ಸಂವಾದ ಅಥವಾ ತನ್ಮಯೀ ಭಾವ ಅದರಲ್ಲಿ ಮುಳುಗಿ ಬಿಡ್ತಾನೆ. ಸಾಮಾಜಿಕ ಪ್ರೇಕ್ಷಕನಿಗೆ ಇವನು ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾನೆ. ಹೀಗೆ 4 ಪ್ರಧಾನವಾಗಿರುವಂತಹ ವೈಚಾರಿಕ ನೆಲೆಗಟ್ಟಿನ ಮೇಲೆ ಆ ಭರತನ ಒಂದು ರಸಸೂತ್ರದ ಸಿದ್ಧಾಂತದ ಮೇಲೆ ಏನು ನಡೆದಿದೆ, ಚರ್ಚೆಗಳು ನಡೆದಿವೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಸ್ನೇಹಿತರೆ. ಇಲ್ಲಿ ನಾವು ಈ ಭರತನ ಸೂತ್ರದ ಮೇಲೆ ಇಷ್ಟು ಸುದೀರ್ಘವಾದ ಚರ್ಚೆ ಯಾಕೆ ನಡೀತು ಅಂದರೆ, ಭರತ ರಸ ಎಲ್ಲಿ ಹುಟ್ಟುತ್ತದ, ಹೇಗೆ ಹುಟ್ಟುತ್ತದ ಅಂತ ಏನು ಹೇಳಿಲ್ಲ. ಅವನು ವಿಭಾವ, ಅನುಭಾವ, ವೈವಿಚಾರಿ ಭಾವ, ಸಂಯೋಗಾದ್ ರಸ ನಿಷ್ಪತ್ತಿ ಅಂತ ಹೇಳಿ ಸುಮ್ಮನಾಗಿಬಿಟ್ಟ. ಅದಕ್ಕೆ ಅದ್ರ ಮೇಲೆ ಅಲಂಕಾರಿಕರು ಏನು ಮಾಡಿದ್ರು, ಹಾಗಾದರೆ ರಸ ಕಾರ್ಯನಲ್ಲಿರುತ್ತವಾ, ಅನುಕರ್ತನಲ್ಲಿರುತ್ತಾ? ಕೆಲವೊಬ್ರು ಅದನ್ನು ಹೇಳಿದರೆ, ಇನ್ನು ಮುಂದೆ ಬಂದಂಥವ್ರು ಏನು ಹೇಳಿದ್ರು, ಇಲ್ಲ ಅಲ್ಲಿಗೆ ಸೀಮಿತ ಆಗೋದಿಲ್ಲ, ಅದು ಅನುಕಾರ್ಯನಿಂದ ಅನುಕರ್ತನಿಗೆ ಹರಿದು ಬರುತ್ತೆ, ಅನುಕರ್ತನಿಂದ ಸಾಮಾಜಿಕನಿಗೆ ಅಥವಾ ಸಾಮಾನ್ಯ ವ್ಯಕ್ತಿಗೆ, ಪ್ರೇಕ್ಷಕನಿಗೆ, ಸಹೃದಯನಿಗೆ ಹರಿದು ಬರುತ್ತೆ ಕಾವ್ಯ. ಇಲ್ಲಿ ಸಹೃದಯ ಅಥವಾ ಸಾಮಾಜಿಕ ಅಥವಾ ಪ್ರೇಕ್ಷಕ ಅಂತ ಹೇಳ್ತೀವಲ್ಲ, ಅವನಿಗೆ ಮಹತ್ವದ ಸ್ಥಾನ ಇದೆ. ಅದನ್ನೇ ಹೃದಯ ಸಂವಾದ. ಸಹೃದಯ ಅಂದ್ರೇ ಕವಿ ಹೃದಯಕ್ಕೆ ಸಮಾನವಾದವನು ಯಾವನೋ ಅವನೇ ಸಹೃದಯ. ಇಲ್ಲಿ ಒಬ್ರಿಗೊಬ್ಬರಿಗೆ ಹೃದಯ ಮಿಡಿಯುವಂಥದ್ದು ಇರುತ್ತೆ. ಅದನ್ನೇ ಹೃದಯ ಸಂವಾದ ಅನ್ನುವಂಥ ಅದ್ಭುತವಾದಂಥ ಪದವನ್ನು ಇಲ್ಲಿ ಬಳಸಿದ್ದಾನೆ ಅಭಿನವ ಗುಪ್ತ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಸ್ನೇಹಿತರೆ. ಹೀಗೆ ಭರತನ ರಸ ಸಿದ್ಧಾಂತದ ಮೇಲೆ ಸುದೀರ್ಘವಾದ ಚರ್ಚೆಯನ್ನು ನಾವಿಲ್ಲಿ ಗಮನಿಸಿದ್ದೀವಿ. ಇನ್ನು ಈ ರಸವಿಘ್ನಗಳು ಅಂತಾರಲ್ಲ, ರಸಭಂಗ ಅಂತಾರಲ್ಲ, ಈ ವಿಘ್ನಗಳು ಯಾಕೆ ಆಗ್ತವೆ ಅನ್ನುವಂಥದ್ದನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ಇವತ್ತು ನಾವು ಚರ್ಚೆ ಮಾಡೋಣ. ರಸವಿಘ್ನಗಳಾಗಲಿಕ್ಕೆ ಒಂದಿಷ್ಟು ಪ್ರಮುಖ ಕಾರಣಗಳನ್ನು ಅಥವಾ ಅವು ಯಾವ್ಯಾವು ಅನ್ನುವಂಥದ್ದನ್ನು ನಾವಿಲ್ಲಿ 8 ರೀತಿಯ ರಸವಿಘ್ನಗಳು ಅಂತ ನಾವು ನೋಡ್ತೀವಿ. ನೋಡ್ರಿ, ಅಸಂಭಾವ್ಯತೆ ಅನ್ನುವಂಥದ್ದು, ದೇಶ ಕಾಲ ವಿಶೇಷ ಆವೇಶ ಅನ್ನುವಂಥದ್ದು, ಸ್ವಕೀಯ ತತ್ವ ಅನ್ನುವಂಥದ್ದು, ನಿಜ ಸುಖಾದಿ ಭಾವಶಿ ಭಾವ ಅನ್ನುವಂಥದ್ದು, ನಿಜ ಸುಖಾದಿ ವಿವಶಿ ಭಾವ ಅನ್ನುವಂಥದ್ದು, ಪ್ರತಿತ್ಯುಪಾಯ ವೈಕಲ್ಯ ಅನ್ನುವಂಥದ್ದು, ಸ್ಫುಟತ್ವದ ಅಭಾವ ಅನ್ನುವಂಥದ್ದು, ಅಪ್ರಾಧಾನ್ಯತೆ ಅನ್ನುವಂಥದ್ದು, ಸಂಶಯ ಯೋಗ ಅನ್ನುವಂಥದ್ದು. ಈ 8 ವಿಘ್ನಗಳು ಅದನ್ನು ರಸವಿಘ್ನಗಳು ಅಂತ ಕರೀತಾರೆ. ಇಲ್ಲಿ ಅಸಂಭಾವ್ಯತೆ ಅಂತಂದರೆ ಅಸಂಭವ, ಇದನ್ನು ಕಲಾವಿಘ್ನ ಅಂತಲೂ ಕರಿತೀವಿ. ಹೆಂಗಂದರೆ ಅದನ್ನು ಕವಿಯಾದವನು ಒಂದು ಕಾವ್ಯವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಸುಮ್ಮನೆ ವರ್ಣನೆ ಮಾಡೋದಲ್ಲ, ಓದುಗನಿಗೆ ಇದು ಹೌದಾ, ಹೀಗೆ ಆಗಬಹುದಾ, ನಡಿಬಹುದಾ, ನಡೆದಿತ್ತಾ ಅನ್ನುವಂತಹ ಇದು ಅಸಂಭಾವ ಅನ್ನಿಸ್ಬಾರ್ದು ಅವನಿಗೆ. ಈಗ ಉದಾಹರಣೆಗೆ ನೋಡ್ರಿ, ರಾಮಾಯಣದೊಳಗೆ ಸಮುದ್ರೋಲ್ಲಂಘನ ಬರುತ್ತೆ. ಹನುಮಂತ ಏನು ಮಾಡ್ತಾನೆ, ಸಮುದ್ರೋಲ್ಲಂಘನ ಮಾಡ್ತಾನೆ. ಅದರಲ್ಲಿ ಆಗಿರ್ಬೋದು ಅಥವಾ ಶ್ರೀರಾಮಾಯಣ ದರ್ಶನಮದಲ್ಲಿ ಕುವೆಂಪು ಅವರು ವರ್ಣನೆ ಮಾಡುವಾಗ ಈ ಹನುಮಂತ ಅವನು ಸಮುದ್ರೋಲ್ಲಂಘನ ಮಾಡುವಂಥದ್ದು ನಮಗೆ ಅದು ಸುಳ್ಳಂತ ಅನಿಸೋದೇ ಇಲ್ಲ. ಯಾಕಂದರೆ ಅದು ಆ ರೀತಿ ವರ್ಣನೆ ಮಾಡಿದಾಗ ನಮಗೆ ಹೌದು 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 ಅಷ್ಟೊಂದು ದೊಡ್ಡ ಸಾಧಕ ಅಂತ ನಮಗೆ ಅನಿಸಿಬಿಡ್ತದೆ. ಇದು ಸಂಭವ ಇದು. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಸಮುದ್ರೋಲ್ಲಂಘನ ಮಾಡಿದ ಅಂತ ಬರೆದು ಬಿಟ್ರೆ ಇದೇನು ಅನಿಸುತ್ತೆ, ಅಸಂಭಾವ್ಯ. ಆವಾಗ
ಓದುಗರಿಗೆ ಏನನ್ಸುತ್ತೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಸಮುದ್ರ ಉಲ್ಲಂಘನ ಮಾಡಲಿಕ್ಕಾಗುತ್ತಾ? ಇಲ್ಲಿ ರಸಭಂಗ ಆಗುತ್ತೆ, ರಸಭಂಗ ಆಗುತ್ತೆ, ಅದಕ್ಕೆ ರಸವಿಘ್ನ ಉಂಟಾಗುತ್ತೆ, ಅದು ದೋಷ ಆಗ್ತದೆ, ಅಲ್ಲಿ ರಸ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ದೇಶ ಕಾಲ ವಿಶೇಷ ಆವೇಶ. ಇಲ್ಲಿ ಭರತ ಮುನಿ ನೇತೃತ್ವದಲ್ಲಿ ನಾಟಕ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಪ್ರಸಂಗ ಬರುತ್ತೆ. ಸಮುದ್ರ ಮಥನದ ನಾಟಕದಲ್ಲಿ ಪ್ರೇಕ್ಷಕರು ಯಾರಂದ್ರೆ, ಅಲ್ಲಿ ಆ ನಾಟಕ ನಡೆದಿದ್ದೇ ಮತ್ತು ದೇವತೆಗಳು ಮತ್ತು ಅಸುರರ ಮಧ್ಯೆ ಒಂದು ನಾಟಕ ನಡೆದಿತ್ತು. ಸಮುದ್ರ ಮಥನದ ಒಂದು ಕಥೆ ಅದು ನಾಟಕ. ಅದನ್ನು ಪ್ರೇಕ್ಷಕರು ಯಾರು ಅಂದ್ರೆ ದೇವತೆಗಳು ಮತ್ತು ಅಸುರರು, ರಾಕ್ಷಸರು ಆಗಿದ್ದರು. ಆ ನಾಟಕ ನಡೆದಾಗ ಆ ಸಮುದ್ರ ಮಥನ ಕಥೆಯೊಳಗೆ ಏನಪ್ಪ ಅಂದರೆ, ಆ ದೇವಾನುದೇವತೆಗಳು ಗೆಲ್ಲುತ್ತಾರೆ, ಅಸುರರು ಸೋಲ್ತಾರೆ. ಆಗ ಏನಾಗ್ಬಿಡ್ತು, ಅಸುರರಿಗೆ ಸಿಟ್ಟು ಬಂದ್ಬಿಟ್ಟು, ಆ ರಾಕ್ಷಸರಿಗೆ ಸಿಟ್ಟು ಬಂದ್ಬಿಟ್ಟು ಗಲಾಟೆಯನ್ನು ಶುರು ಮಾಡಿದರು. ಏನು ಗಲಾಟೆ, ನಮ್ಮ ರಾಕ್ಷಸ ಕುಲಕ್ಕೆನ ನೀವೇನು ಮಾಡಿದ್ರಿ, ಅಪಮಾನ ಮಾಡಿದ್ರಿ ಅಂತ ದೊಡ್ಡ ಗಲಾಟೆ ಆಯಿತು. ಆಮೇಲೆ ಅವ್ರನ್ನೆಲ್ಲ ಅದು ಸಮಾಧಾನ ಪಡಿಸಿದ್ರು ಅಂಥೇಳಿ ಭರತ ಮುನಿನೇ ಹೇಳ್ತಾನೆ ನಾಟ್ಯಶಾಸ್ತ್ರದಲ್ಲಿ. ಇಲ್ಲಿ ದೇಶ ಕಾಲ ವಿಶೇಷ ಆವೇಶ ಅಂತಂದರೆ ಅಲ್ಲಿರುವಂಥದ್ದು ಹಿಂಗೆ ನಾಟಕ ನೋಡುವಂಥ ವ್ಯಕ್ತಿಗಳು ಪ್ರೇಕ್ಷಕರುಗಳಿಗೆ ಸಂಬಂಧಪಟ್ಟಿರುವಂಥದ್ದಾಗಿಬಿಟ್ಟು ಇಂಥ ಜಗಳಕ್ಕೆ, ಗಲಾಟೆಗೆ ಅಥವಾ ರಸಭಂಗಕ್ಕೆ ಕಾರಣ ಆಗುವಂಥ ಸಾಧ್ಯತೆಗಳಿರ್ತವೆ. ಕವಿಯಾದಂಥವನು ಒಂದು ಕಾವ್ಯವನ್ನು ರಚನೆ ಮಾಡಬೇಕಾದ್ರೆ ಒಂದಿಷ್ಟು ಎಚ್ಚರಿಕೆಯಿಂದ ಇಂಥ ರಸಭಂಗ ಉಂಟಾಗದಂತೆ ಕಾವ್ಯವನ್ನು ರಚನೆ ಮಾಡಬೇಕಾಗ್ತದೆ ಅನ್ನುವಂಥದ್ದೇ ಇಲ್ಲಿ ದೇಶ ಕಾಲ ವಿಶೇಷ ಆವೇಶ ಅಂತ ನಾವು ಹೇಳ್ಬೋದು. ಇನ್ನು ಸ್ವಕೀಯ ತತ್ವ ಅಂತ ಹೇಳಿದ್ವಲ್ಲ, ಸ್ವವಕಗತ ತತ್ವ ಅಂತಲೂ ಹೇಳ್ತಾರೆ. ಸ್ವಕಗತ ನೋಡಿ, ಸ್ವವಕಗ ತತ್ವ ಅಂದರೆ ತನ್ನ ಸ್ವಂತಕ್ಕೆ ಅನಿಸುತ್ತೆ, ತನಗೆ ಅನ್ವಯಿಸಿಕೊಂಡು ನೋಡೋದು. ಯಾವುದಾದ್ರೂ ಒಬ್ಬ ನಾಟಕ ನೋಡ್ಬೇಕಾದ್ರೆ ಇದು ನಂದೇ ಕಥೆ ಅದ ಅಂತ ಹೇಳಿ ಹೋಗ್ಬಿಟ್ಟು, ಅಥವಾ ಅವನು ಎದ್ದು ಹೋಗಿ ಹೊಡೆಯೋದಾಗಿರೋದು, ಬಡಿಯೋದಾಗಿರೋದು, ಹೀಗೆ ಗಲಾಟೆ ಮಾಡುವಂಥದ್ದು ಸ್ವಕೀಯ ತತ್ವ, ಇಂಥವುಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಬೇಕು. ಹೀಗೆ ನಿಜ ಸುಖಾದಿ ವಿವಶೀಭಾವ, ನಾಟಕ ನೋಡುವಂಥ ವ್ಯಕ್ತಿ ನಂದೇ ಲಾಭ ನಷ್ಟ ಆಲೋಚನೆಯಲ್ಲಿ ಮುಳುಗುವಂಥದ್ದು, ಹೀಗೆ ಒಂದು 8 ವಿಘ್ನಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದಾರೆ. ಇವೆಲ್ಲ 8 ವಿಘ್ನಗಳು ಏನಪ್ಪ ಅಂತಂದರೆ ಈ ಒಂದು ರಸಭಂಗಕ್ಕೆ ಕಾರಣ ಆಗ್ತವೆ ಅನ್ನುವಂಥದ್ದು. ಪ್ರತೀತ್ಯುಪಾಯ ವೈಕಲ್ಯ ಅನ್ನೋದು, ಸ್ಫುಟತ್ವದ ಅಭಾವ ಅನ್ನೋದು, ಅಪ್ರಾಧಾನ್ಯತೆ ಅನ್ನೋದು, ಸಂಶಯ ಯೋಗ ಅನ್ನುವಂಥದ್ದು, ಇವುಗಳೆಲ್ಲವನ್ನ 8 ರೀತಿಯ ವಿಘ್ನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇವತ್ತು ನಾವು ಭರತನ ರಸ ಸಿದ್ಧಾಂತವನ್ನು ಅಂದರೆ ರಸಪ್ರಸ್ಥಾನವನ್ನು ಕುರಿತು ಚರ್ಚೆ ಮಾಡಿದ್ವಿ. ಆ ರಸ ಸಿದ್ಧಾಂತದ ಮೇಲೆ ಹೇಗೆ ಚರ್ಚೆಗಳು ನಡೆದಾವ ಅನ್ನುವಂಥದ್ದು ನೋಡಿದ್ವಿ. ಅದರ ಜೊತೆಗೆ ರಸ ವಿಘ್ನಗಳನ್ನೂ ಸಹಿತ ಒಂದಿಷ್ಟು ಸಂಕ್ಷಿಪ್ತವಾಗಿ ನೋಡಿದ್ವಿ. ಮುಂದಿನ ಅವಧಿಯಲ್ಲಿ ನಾನು ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬರ್ತೀನಿ. ಇದು ನಿಮ್ಮ ಚಾನಲ್, ಸಾಹಿತ್ಯ ಸಂಗಮ ಚಾನಲ್. ಇದನ್ನು ತಾವು ಇಷ್ಟ ಆದರೆ ಈ ಒಂದು ಸಂಚಿಕೆಯನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.